ನಿಮ್ ಮನೇಲಿ ನಡೀತಿರೋದು ನೋಡ್ತಿದ್ರೆ ನಮ್ಮ ಹಳ್ಳಿಲಿ ಮಾಡಿದ ಮಹಾಭಾರತ ನಾಟಕ ನೋಡ್ದ ಹಾಗಾಗುತ್ತೆ. ನಾವು ಗಂಡಸರು ಹಾರಾಟ, ಚೀರಾಟ, ಆರ್ಭಟ, ಸದ್ದು ಎಲ್ಲ ಅದೇ ನೋಡು. ನಮ್ಮ ಕುಳ್ಳತ್ಗೆ ನೆಲದಲ್ಲಿ ಪುಟ್ ಅಂತ ಓಡಾಡ್ಕೊಂಡೆ ಆಕಾಶಕ್ಕೆ ಎಡಿ ಹಾಕ್ಬಿಟ್ಟಿದ್ದಾಳೆ. ಸಾಹಸನೇ ಹಂಗೆ ಇರ್ಬೇಕು ಕಡ. ಮುಂದೆ ಏನಾಗಬಹುದು ನಿಮ್ಮ ಮನೆ ರಾಜಕೀಯ? ಏನಾದ್ರೂ ಆಗ್ಬೋದು, ಏನಾದ್ರೂ ಆಗ್ಲಿ, ಆದ್ರೆ ಕಲರ್ಫುಲ್ ಆಗಂತೂ ಇರುತ್ತೆ. ಅಲ್ಲಿ ಕುಳ್ಳತ್ಗೆ ಮನೇಲಿ ತಿರುಗಿ ಬಿದ್ದಿದ್ದಾಳೆ, ನಾನೇ ಶಿಷ್ಯ ಆಗ್ಬಿಟ್ಟಿದ್ದೀನಿ. ಅಂತೂ ನಮ್ಮ ಮನೆ ರಾಜಕೀಯ ಕಲರ್ಫುಲ್ ಹೋಳಿ ಹಬ್ಬ. ಏನು ಮರ್ತಿಲ್ಲ ತಾನೆ? ಇಲ್ಲ. ಏನಾದ್ರೂ ಬೇಕಾದ್ರೆ ಫೋನ್ ಮಾಡು. ನೀವು ಹುಷಾರು. ಲಕ್ಷ್ಮಣ್ ನಡಿಯಪ್ಪ. ನಾನು ಪ್ರತೀಕಾರದ ಅಧ್ಯಾಯ ಪ್ರಾರಂಭ ಆಗಿದೆ ನರಸಿಂಹ. ತಯಾರಾಗು, ಬಲಿಯಾಗೋಕೆ. ಪ್ರತೀಕಾರದ ಫಲ ತುಂಬಾ ಕೆಟ್ಟದಾಗಿರುತ್ತೆ ಇಂದುಮತಿ. ತಾಟಕಿ, ಶೂರ್ಪಣಕಿ, ಹಿಡಿಂಬೆ ಎಲ್ಲ ನಾಶವಾಗಿ ಹೋದ್ರು. ನಾಶ ಆಗೋದು ತಮ್ದೇನಾದ್ರೂ ಇಟ್ಕೊಂಡಿರೋರು. ನನಗೆ ಅಂತ ಏನು ಉಳಿಸೇ ಇಲ್ವಲ್ಲ ನೀನು. ನಾಶವಾಗೋ ಭಯ ನನಗಿಲ್ಲ. ಇಂದುಮತಿ ಪರಿಚಯ ಮಾಡ್ಕೊಂಡು ಅವಳನ್ನ ಬುಟ್ಟಿಗೆ ಹಾಕೊಂಡು ಎಲೆಕ್ಷನ್ ನಿಂತ್ಕೋತಾ ಇದ್ದೀರಿ ಅಂದ್ರೆ ಗ್ಯಾರಂಟಿ ಮಿನಿಸ್ಟರ್ ಆಗ್ಬಿಡ್ತೀರಾ. ಈ ಉದ್ದೇಶಕ್ಕೆ ಇಂದುಮತಿ ಪಾರ್ಟಿ ಸೇರ್ಕೊಂಡಿರೋದು. ನಿಮ್ಮ ಅಣ್ಣಂಗೆ ಇದನ್ನೆಲ್ಲ ಸಹಿಸಕ್ ಆಗ್ತಾ ಇಲ್ಲ. ಅವ್ರಿಗೆ ಅವ್ರು ಹಂಗಲ್ಲೇ ಇರ್ಬೇಕು. ಕರೆಕ್ಟ್, ಪರ್ಫೆಕ್ಟ್ಲಿ ರೈಟ್. ಆದ್ರೆ ಅಣ್ಣನ್ ಕಂಡ್ರೆ ಇಂದುಮತಿಗೆ ದ್ವೇಷ ಯಾಕೆ? ಗೊತ್ತಿಲ್ಲಪ್ಪ. ನಾವು ಪರಿಸ್ಥಿತಿನ ಉಪಯೋಗಿಸ್ಕೋಬೇಕು ಅಷ್ಟೇ. ಏನಂತೀಯ? ನೀವು ಹೇಳಿದ್ಮೇಲೆ ಮುಗಿತು ಬಿಡಿ. ನನ್ನನ್ನ ನನ್ನ ಹೆಂಡತಿನ ಈ ಮನೇಲಿ ಇರೋಕ್ ಬಿಟ್ಟಿರೋದೆ ಅವನ್ ಮಾಡಿರೋ ದೊಡ್ಡ ಉಪಕಾರ, ಭಿಕ್ಷೆ. ಯಾರೋ ಹಾಗೆ ಹೇಳಿದ್ದು? ಅವನೇ, ಸ್ವತಃ ಅಣ್ಣನೇ. ನರಸಿಂಹನ? ಇಲ್ಲ ಕಣ, ನರಸಿಂಹ ಹಾಗೆ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಅದು ನಿನ್ನ. ನನ್ನಲ್ಲ, ನನ್ನ ಹೆಂಡತಿ ನಂದ. ಅವಳು ಇಲ್ಲಿ ಯಾಕಿದ್ದಾಳೆ? ನಾನು ಇರೋದ್ರಿಂದ ತಾನೆ. ಅಂದ್ರೆ ನಾನ್ ಕೆಲ್ಸಕ್ಕೆ ಬಾರ್ದವನು ಅಂತ. ಹರಿ, ನೀನ್ ಏನೇನೋ ತಲೆಯಲ್ಲಿ ಇಟ್ಕೊಂಡು ತುಂಬಾ ಮನಸ್ಸು ಕೆಡ್ಸ್ಕೊಂಡ್ಬಿಟ್ಟಿದ್ಯಪ್ಪ. ನರಸಿಂಹ ಹಾಗೆ ಮಾತಾಡಲ್ಲಪ್ಪ. ನಾನು ಅವ್ರ ಹತ್ರ ಮಾತಾಡ್ತೀನಿ. ಅವನೇನಾದ್ರೂ ಹಾಗೆ ಮಾತಾಡಿದ್ರೆ ಅವನ್ ಚೆನ್ನಾಗಿ ತರಾಟೆಗೆ ತಗೋತೀನಿ. ಮತ್ತೆ ವಿವರಣೆ ಏನೇ ಕೊಡಬಹುದು, ಆದ್ರೆ ಮನಸ್ಸಿನಲ್ಲಿ ಇದ್ದಿದ್ ಮಾತೆ ತಾನೇ ಬಂದಿತ್ತು. ಯಾಕೋ ನೀನು ತುಂಬಾ ಮನಸ್ಸು ಕೆಡ್ಸ್ಕೊಂಡೆ. ಬಿಡಿ. ಹೇಗಿದ್ದಾರೆ ನಿಮ್ ತಂದೆ? ತುಂಬಾ ದೊಡ್ಡ ಗಾಯನ? ಓಡಾಡೋಕೆ ಆಗ್ತಿಲ್ಲ ರೀ. ಸರಿ ಹೋಗುತ್ತೆ, ಯೋಚನೆ ಮಾಡಬೇಡ. ನೀವು ಮಾತ್ರೆ ತಗೊಂಡ್ರಾ? ಹಾಲು ಕುಡಿದ್ರಾ? ಆಯ್ತು. ಅತ್ತೆಗೆ ಹೇಳಿ ಬಂದಿದ್ದೀನಿ, ಊಟಕ್ಕೆ ತಿಂಡಿಗೆ ಅಂತ ಉಪ್ಪು ತುಪ್ಪ ಎಲ್ಲ ಹಾಕೋಬೇಡಿ. ಆಯ್ತು. ಅಹಲ್ಯ ಅಕ್ಕ ಸಮಾಧಾನ ಆದ್ರಾ? ಆಗ್ತಾಳೆ. ಇಲ್ಲಿ ಚಿಂತೆ ಬಿಡು, ಅಲ್ಲಿರೋವರೆಗೂ ಆರಾಮಾಗಿದ್ವಾ. ಆಯ್ತು ರೀ. ಅಹಲ್ಯನಿಗೆ ನಾನು ಬೈದಾಗ ನರಹರಿ ನನ್ನ ಮನಸ್ಸಲ್ಲೇ ಇರಲಿಲ್ಲ. ಆದ್ರೂ ತಪ್ಪು ತಿಳ್ಕೊಂಡಿದ್ದಾನೆ ಅಂತಂದ್ರೆ ಅಪರಾಧಿ ಮನೋಭಾವ ಕಾಡಿರ್ಬೇಕಲ್ವಾ? ಯಾವ್ದ್ರ ಬಗ್ಗೆ? ತಾನು ಏನು ಮಾಡ್ತಿಲ್ವಲ್ಲ ಅಂತ. ನಾನು ಅವನ ಅಣ್ಣ ಅಲ್ದೆ, ನನಗೆ ಅಧಿಕಾರ ಇಲ್ಲದೆ, ಈ ಮನೆತನದ ಗೌರವ ಅವನ ಹೆಸರಿನ ಜೊತೆ ಇಲ್ಲದೆ ಹೋಗಿದ್ದಿದ್ರೆ ನರಹರಿ ಇವತ್ತು ಏನಾಗ್ತಿದ್ದ ಹೇಳು? ನೀನು ಈ ಮಾತು ಹೇಳ್ತಿದ್ಯೇನೋ? ಮಗನ್ ತರ ಬೆಳೆಸ್ತಿದ್ಯಲ್ಲೋ ಅವನ್ನ. ಹಾಗಂತ ಅವನು ಮಾಡಿದ್ದೆಲ್ಲ ಸರಿ ಅಂತ ಹೇಳಕ್ಕಾಗತ್ತಾ? ಅವನ ಸ್ಥಾನ ಏನು ಅಂತ ಅವನು ಅರ್ಥ ಮಾಡ್ಕೋಬೇಕು.